ಬಿಡಪ್ಪ ಅಂತಂದೀವಿ ನಾವು. ನಾಷ್ಟ ಕರ್ಕೊಂಡು ಹೋದ ಮನ್ಯಾಗಾರ ಹೇಳ್ಬೇಕಿಲ್ಲ, ಹಿಂಗೆ ಸ್ವಾಮಿಗಳು ಕರ್ಕೊಂಬರಾಕತ್ತೀನಿ ಅಂತ ಹೇಳ್ಬೇಕಿಲ್ಲ. ಅವ ಏನೂ ಹೇಳೇ ಇಲ್ಲ. ಅವ ಅವ್ರು ಬಿಲ್ಡಪ್ ನಮ್ಮ ಮುಂದೆ. ಮನೆಗೆ ಹೋದ ಹೆಣ್ಮಳ ದೇವ್ರ ಪೂಜೆ ಮಾಡಾಕತ್ತಿದ್ಲು. ನಾವು ಹಿಂದೆ ಇದೀವಿ, ಬಾಕಲ್ದಾಗ ನಿಂತು ಒದರ್ದ. ಏನ ಅಂದ, ಯಾಕ ಪುರಾಣ ಹೇಳು, ಮುತ್ಯಾರ ಕರ್ಕೊಂಬಂದಿನಿ ನಾಷ್ಟ ಮಾಡ್ಸಕ್ಕೆ ಅಂದಿವ. ಅಕ್ಕಿ ಅಂದ್ಲು, ನಿನಗೂ ಉದ್ಯೋಗ ಇಲ್ಲ, ಬಂದಕ್ಕೂ ಉದ್ಯೋಗ ಇಲ್ಲ ಅಂತ ಅಕ್ಕಿ ಬೈತಾಳ. ನಿನಗೂ ಉದ್ಯೋಗ ಇಲ್ಲ, ಬಂದದಕ್ಕೂ ಉದ್ಯೋಗ ಇಲ್ಲನು. ಏಯ್ ನನ್ನ ಹಿಂದೆ ನಿಂತಾರ ಅನಬಾಡ ಸುಮ್ಮಿರು, ಅವನು ನಿನ್ನ ಕೂಡೆ ಕಟ್ಟದೇನು. ನಾ ಅಂದ್ಯ, ನಮ್ಮ ತಬಲಾಜರ ಅಂದರು, ಏನ್ರಿ ಭಾರಿ ಹೇಳ್ತಿದ್ನಲ್ಲ ಹಿಂಗ ನೋಡಿ ಅಂದೆ. ನಮ್ಮ ಮುಂದೆ ಹೇಳವ, ನಾನು ಹೇಳ್ತಿ ಗಡ 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 ನಡಗ್ತಾಳತ್ತ. ಯಾರು ನಡಗಕತ್ತಾರ? ಅಟ್ಟಾಗಿ ಒಳಗೆ ಕುಂತೇವಿ. ಎಂಥ ಚಂದ ದೇವ್ರ ಪೂಜೆ ಮಾಡೋದ್ರಿ. ಅಕ್ಕಿ ದೇವ್ರಿಗಂತಾಳ, ದೇವ್ರ ಫೋಟೋ ಕೈಯಾಗಿ ಹಿಡ್ದಾಳ, ದೇವ್ರಿಗಂತಾಳ ಮಾಡ್ಕೊಂಡು ಗಂಡ ಸಾಯಲಾಗ್ಯಾನ. ಇವು ಮನ್ಯಾಗ ಹೆಣ ಎತ್ತಿ ದೇವ್ರು ಸಾಯಲಾಗ್ಯಾವತ್ತು. ನನಗೇ ಮೂಲಾಗ್ಯಾವ ದೇವ್ರ ತಕ್ಕಿ. ಎಷ್ಟು ಚಂದ ಆಕಿನ ಪೂಜೆ. ಈ ಚಪಾತಿನಾದು ಹಿಟ್ಟು ಪರಾತ್ ಅಂತ ಬರ್ತಾವು. ಆ ಪರಾತ್ ತಗೊಂಡು ಸೊಂಟಕ್ಕೆ ಕಚ್ಕೊಂಡು ಆ ಜಗಲಿಗೆ ಹಚ್ಚಾಳ. ಹಿಂಗೆ ಓಸು ದೇವ್ರನ್ನ ಗೊಳೆ ಮಾಡಿದ್ರೆ ಕೆಡ್ಕೊಂಡ್ಲು, ಮುನ್ಸಿಪಾಲ್ಟಿನ ಕಸ ಕೆಡ್ಕೊಂಡಂಗೆ. ಒಂದು ಕಳಿಸಿ ನೀರು ಹಾಕಿ ಗರ್ರ ಗರ್ರ ತಿಕ್ತಾಳ, ಗಂಡಗೆ ಬೈತಾಳ, ದೇವ್ರಿಗೆ ಬೈತಾಳ. ಬೈದು ತಿಕ್ಕಿದಗಳೇನೆ ಮ್ಯಾಗ ಪತ್ರದ ಮನೆ ಹಿಂಗೆ ಒಗದ್ರೆ ಜಣ್ಣಂತ ಬಡ್ದು ತೆಳಗೆ ಬೀಳ್ತಿದ್ದು ದೇವ್ರ. ಹಿಂಗೆ ಪೂಜೆ ಮಾಡಿದ್ರೆ ದೇವ್ರು ಒಲಿತಾನೆ ನಮಗೆ. ಹಿಂಗೆ ಪೂಜೆ ಮಾಡಿದ್ರೆ ದೇವ್ರು ಒಲಿತಾನೆ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ರಿ ನೀವು. ಎಷ್ಟು ಶಾಣೆವ, ಎಂಥ ದೊಡ್ಡ ಇಂಜಿನಿಯರ್ ಆತ. ಎಲ್ಲಿ ಕಣ್ಣು ಕೊಡ್ಬೇಕಲ್ಲಿ ಕಣ್ಣು ಕೊಟ್ಟ, ಎಲ್ಲಿ ಮೂಗು ಕೊಡ್ಬೇಕಲ್ಲಿ ಮೂಗು ಕೊಟ್ಟ, ಎಲ್ಲಿ ಬಾಯಿ ಕೊಡ್ಬೇಕಲ್ಲಿ ಬಾಯಿ ಕೊಟ್ಟ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ರಿ. ಈ ಬಾಯಿ ತೊಗೊಂಡು ಹಳ್ಳೆತ್ತಾಗಿ ಇಟ್ಟಿದ್ರೆ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ರಿ ಹ್ಯಾಂಗಾಗಿರ್ಬಾರ್ದು ಮನುಷ್ಯರ ಬಾಳೆವು. ಯಾಕ್ರಿ? ಈ ಮೂಗು ತೊಗೊಂಡು ಬಗಲಾಗಿ ಇಟ್ಟಿದ್ರೆ ಗತಿ ಏನಾಗಬಾರ್ದು. ಈ ಕಣ್ಣು ತೊಗೊಂಡು ಮೊಣಕಾಲು ತೆಳಗೆ ಇಟ್ಟಿದ್ರೆ ಸುಮ್ಮನೆ ವಿಚಾರ ಮಾಡಿರಿ ಹ್ಯಾಂಗಾಗಿರಬಾರ್ದು ಮನುಷ್ಯನ ಗತಿ. ಎಷ್ಟು ಶಾಣೆವು ನೋಡು. ಎಲ್ಲಿ ಏನು ಕೊಡಬೇಕು, ಏನು ಮಾಡಬೇಕು, ಹೆಂಗೆ ರೂಪ ಕೊಡಬೇಕು. ಎಷ್ಟು ಚಂದ್ರಿ. 2 ಬಣ್ಣ ಕೊಟ್ಟ, ಕರಿ ಬಿಳಿ ಅಂತ. ನಾವೇನು ಮಾಡಿದ್ವಿ, ಆ ಕರ್ರಗ ಬೆಳ್ಳಗಿದ್ದಕ್ಕೆ ಪೌಡ್ರ್ ಹಚ್ಕೊಂಡು ನಾ ಬಾರಿ ಒಳಗೆ ಎಷ್ಟು ಹೊಲಸ ಮಾಂಸ ಮಲ ಮೂತ್ರ ಎಲ್ಲ ತುಂಬಿ ಮ್ಯಾಗ ಒಂದು ಕೌಚ ಕೊಟ್ಟ. ಆ ಕೌಚಕ್ಕೆ 2 ಬಣ್ಣ ಕೊಟ್ಟ, ಕರಿ ಬಿಳಿ ಅಂತ 2 ಬಣ್ಣ ಕೊಟ್ಟ. ಆ ಬಣ್ಣದ ಸಲುವಾಗಿ ಜಗಳ ಹತ್ತಿದ್ವಿ ಈ ಜಗತ್ತಿನ್ಯಾಗ. ಒಳಗಿಂದ ಎಂದು ನೋಡಲಿಲ್ಲ ನಾವು. ಒಳಗಿಂದ ಎಂದಾರು ನೋಡಿವೇನು? ನೋಡಲಿಲ್ಲ. ಆ ಎಷ್ಟು ದೊಡ್ಡ ಶಾಣೆವ, ಎಷ್ಟು ದೊಡ್ಡ ಶಾಣೆವ. ಎಲ್ಲಿ ಏನು ಇಡಬೇಕು ಅದನ್ನ ಇಟ್ಟ, ಯಾವುದನ್ನು ಎಲ್ಲಿ ಕೊಡಬೇಕು ಅದನ್ನು ಕೊಟ್ಟ. ಈ ಜಗತ್ತಿಗೆ ಒಂದು ಸುಂದರವಾದ ಮೂರ್ತಿ ಮಾಡಿ ಕೊಟ್ಟ. ಆತನ ಶ್ರದ್ಧಾ ಭಾಳ ದೊಡ್ಡದು, ಆತನ ಅನುಕಂಪ ಭಾಳ ದೊಡ್ಡದು. ಆತ ಮಾಡಿದ್ದು ಭಾಳ ಶಾಶ್ವತ. ನಮ್ಮ ಊರಾಗ ಒಂದು ಆಗಿರ್ತಕ್ಕಂಥ ಘಟನೆ ಹೇಳ್ತೀನಿ ನಿಮಗೆ. ಒಬ್ಬ ಹೆಣ್ಮಗಳು ಹುಟ್ಟು ಮುಂದಾಗ ಸಾಣದಿತ್ತದು. ದೇವ್ರು ಏನು ಕರ್ಮಕ್ಕೋ ಏನು ಅವ್ರ ಮನೆ ಪಾಪದ ಫಲಕ್ಕೋ ಗೊತ್ತಿಲ್ಲ, ಹೊಟ್ಟೆ ಮೂಗಿದ್ದಿದ್ದಿಲ್ಲ ಹುಡುಗಿಗೆ. ಈ ಮೂಗಿ ಹೆಂಗಿತ್ತಂದ್ರೆ, ಈ ಪ್ಲಾಸ್ಟರ್ ಮಾಡಿದ ಗೋಡ್ಯಾಗ 2 ಬಟ್ಟು ಒತ್ತಿದ್ರೆ ಹೆಂಗೆ ತೂತ ಬೀಳ್ತಾವ ಹಂಗೆ ತೂತಿದ್ದು. ಹುಟ್ಟು ಮುಂದಾಗ ಹಂಗೆ ಹುಟ್ಟಿಬಿಡ್ತು. ಅದು ಸಾಣದಿತ್ತು, ಏನೂ ಅನಿಸ್ಲಿಲ್ಲ. ಅದು ನೀ ಎತ್ಕೊ ನಾ ಎತ್ಕೊ ಅಂತ ಹಾಗೆ ಮಾಡಿ ಹಿಂಗೆ ಮಾಡಿ ದ್ವಾಡದಾಯ್ತು. ದೊಡ್ಡದಾದಗಳೇ ಅಂಥವ್ರನ್ನ ಯಾರು ಲಗ್ನ ಆಗಬೇಕು? ಮೂಗೇ ಇಲ್ಲಂದ್ರೆ ಯಾರು ಲಗ್ನ ಆಗಬೇಕು? ಯಾರೂ ಲಗ್ನ ಆಗಲಿಲ್ಲ, ಹಾಗೆ ಉಳಿದು ನಮ್ಮೂರಾಗ. ಆಕಿಗೆ ನಮ್ಮ ಊರಾನ ಮಂದಿ ಒಂದು ಚಲೋ ಹೆಸರು ಕೊಟ್ಟರು. ಅವ್ವ ಅಪ್ಪ ಇಟ್ಟ ಹೆಸರು ಗಂಗಮ್ಮ. ನಮ್ಮ ಊರಾನ ಮಂದಿ ಆಕಿಗೆ ಏನು ಹೆಸರು ಬಿರಿದು ಕೊಟ್ಟರು? ಮುಕ್ಕುಡು ಗಂಗವ್ವ. ಮುಕ್ಕುಡು ಗಂಗವ್ವ ಮೂಗಿದ್ದಿಲ್ಲಲ್ಲ, ಅದಕ್ಕೆ ಮುಕ್ಕುಡಿ ಅಂತೀವಿ ನಮ್ಮ ಊರನ್ನು ಕರಿತಿದ್ದು. ಆಕಿಗೆ ಬೇಸರಾಗಿಬಿಡ್ತು. ಏನು ಎಲ್ಲರೂ ನನಗೆ ಮುಕ್ಕುಡಿ ಅಂತಾರ, ನಾ ಏನರ ಮಾಡಬೇಕು, ಇವಕ್ಕೇನರ ಮಾಡ್ಬೇಕಂತೇಳಿ ಏನು ಮಾಡಬೇಕು? ಗಡಿಗೆ ಬಾಯ ಮುಚ್ಚಕ್ಕೆ ಒಬ್ಬರು ಬಾಯಿ ಮುಚ್ಚಿದ್ದೀನಿ. ಏನು ಮಾಡಕ್ಕೆ? ಏನು ಮಾಡ್ಬೇಕು ಹೇಳ್ರಿ ನೀವು? ಮುಂದೊಂದು ದಿವಸ ಅವ್ರಿಗೆ ಗೆಳತಿ ಬಂದ್ಲು. ನನಗೆ ದೊಡ್ಡ ಚಿಂತೆ ಆಗಿಬಿಟ್ಟದವ. ಏನು ಚಿಂತೆ ಆಗೈತಿ? ನಮ್ಮ ಊರಾಗ ಬರೀ ನನಗೆಲ್ಲರೂ ಮುಕ್ಕುಡಿ ಅಂತಾರ. ಬೇಸರಾಗೈತಿ, ಹ್ಯಾಂಗೆ ಮಾಡಬೇಕು? ಅದಕ್ಕೆ ಯಾಕೆ ವಿಚಾರ ಮಾಡ್ತಿದ್ದೆ. ಕೊಡಿ ಬಿಜಾಪುರ BLD ದವಾಖಾನ್ಯಾಗ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾರ, ನಡಿ ಹೋಗಮ್ಮ ಅಂದುಗಳೇ ಇಬ್ಬರು ಕೂಡಿ ಹೋದ್ರೆ BLD ಒಳಗೆ 3ನೇ ಅಂತಸ್ತಿನ್ಯಾಗ ಪ್ಲಾಸ್ಟಿಕ್ ಸರ್ಜರಿ ವಿಭಾಗ ಅಂತ ಐತಿ. ಅಲ್ಲಿ ಕರ್ಕೊಂಡು ಹೋದ್ಗಳೇ ಡಾಕ್ಟ್ರಿಗೆ ಹೇಳಿದರು, ಎದಕ್ಕೆ ಬಂದಿರಿ? ಈಗೀಗ ಮೂಗಿಲ್ರಿ, ಮೂಗು ಕುಂದಿರಿಸ್ಬೇಕು ಅಂದುಗಳೇ ಅವ ಏನು ಮಾಡ್ದ, ಇಂಥ ಒಂದು ಬುಕ್ಲೆಟ್ ಕೊಟ್ಟ.
ನೋಡಿ ತಂಗಿ, ಇದ್ರಾಗ 200 ಥರದ ಡಿಸೈನ್ ಮೂಗದಾವು, ನಿನಗೆ ಯಾವುದು ಚಾಯ್ಸ್ ಬರ್ತೈತಿ ಅದನ್ನು ಚಾಯ್ಸ್ ಮಾಡವ, ಅದನ್ನು ನಿನಗೆ ಕುಂದಿರಿಸ್ತೀನಿ. ಯಾಕಾಗೋದು ಯಾಕ್ರಿ? ಇದು ಮುಕುಡ ಗಂಗವನ ಕೈಯಾಗ ಬುಕ್ಕ ಕೊಟ್ಟುಗಳೇ ಒಂದೊಂದು ತೆಗೆದ್ಲು, ಒಂದೂ ಮನಸ್ಸಿಗೆ ಬರಲಿಲ್ಲ ಈಕಿಗೆ. 200 ಥರದ ಡಿಸೈನ್ ಮೂಗದ, ಒಂದೂ ಮನಸ್ಸಿಗೆ ಬರಲಿಲ್ಲ. ಡಾಕ್ಟ್ರಿಗೆ ಹೊಳ್ಳಿ ಬುಕ್ಕ ಕೊಟ್ಲು, ಸರ್ ಇನ್ನೊಂದು ಬೇರೆದು ಕೊಡ್ರಿ ಅಂದ್ಲು. ಅವ ಮನಸ್ಸಿನಾಗಂದ, ನೀನು ಕೊಡ್ಲೋರ್ದೆ ಪೋಡಾಗ್ಯದ ದೇವ್ರು ಅಂದವ. ಬಾಯಾಗ ಮಣ್ಣು ಹಾಳುಗೋಡೆ ದೇವ್ಗಾಗ್ಯದಂಗೆ ಆಗ್ಯದ. ಇದಕ್ಕೆ 200 ಮೂಗು ಡಿಸೈನ್ ಚಲೋ ಬರಲಿಲ್ಲ ಅಂದ್ರೆ ಅಂಥದ್ರೆ ಕುಂದಿರ್ಸ್ಬೇಕಪ್ಪ ಈಕಿಗೆ ಅಂದವ. ಮತ್ತೊಂದು ಬುಕ್ಕ ಕೊಟ್ಟ. ಆ ಬುಕ್ಕದಾಗ ನೋಡಿ ಒಂದು ಕೊನೆಗೆ ಲಾಸ್ಟಿಗೆ ಚೂಚಕ ಗಿಣಿ ಅಂತದು ಉದ್ದಗಿದ್ದದು ಮೂಗು ಚಾಯ್ಸ್ ಮಾಡಿದ್ಲು. ಸರ ಇದನ್ನು ಕುಂದಿರ್ಸ್ರಿ. ಯಾಕಾಗೋಲ್ಯಕ್ಕವ ಅಂತ ತಿಳ್ಕೊಂಡು, ನೋಡಿ ತಂಗಿ 10,000 ರೂಪಾಯಿ ರೊಕ್ಕ ಆಗುತ್ತೆ. ಸರ 10 ಬೇಡ 20,000 ತೊಗೋರಿ, ಒಟ್ಟು ಮೂಗು ಕುಂದಿರ್ಸ್ರಿ ನನಗೆ. ಇಲ್ಲವಾ 10,000 ಆಗುತ್ತಾ? ಆಯ್ತು ರೀ, ಅಳತಿ ತೊಗೋತೀನಿ ಅಂತ ಅಳತಿ ತೊಗೊಂಡು ಎಂದು ಬರ್ಬೇಕು ರೀ? 1 ವಾರ ಬಿಟ್ಟು ಬರಬೇಕು. ಇದು ಸುಮ್ಮ ಬರ್ಬೇಕಿಲ್ಲ. ಗಂಗಾವ್ ಮತ್ತೇನು ಕೇಳ್ತು, ಸರ ಹ್ಯಾಂಗೆ ಕುಂದಿರ್ಸ್ರಿ ಮೂಗ ಅಂದ್ಲಕ್ಕಿ. ಆಕಿ ಏನು ತಿಳ್ಕೊಂಬಿಟ್ಟಾಳ, ಈ ಹಿಟ್ಟಿನ ಕಣಕ ಹೆಂಗೆ ಒತ್ತಾರ ಹಂಗೆ ಮೂಗು ಒತ್ತಾರ ತಿಳ್ಕೊಂಬಿಟ್ಟಾಳ ಆಕಿ. ಸರ್ ಈ ಮೂಗಿ ಹಂಗೆ ಕುಂದಿರ್ಸ್ತೀರಿ ಅಂತ ಕೇಳಿದ್ಲು. ಅವ ಅಂದ 2 ತೂತ ಹೊಡಿತೀನಿ ಅಂದವ. ಆಕಿ ಅಂದ್ಲು, ಸರ ಮೊದಲೇ 2 ಅದಾವ, ಮತ್ತು ನೀ 2 ಹೊಡೆದ್ರೆ ಮೋತಿ ತುಂಬ ತೂತೆ ಹಾಕವ ಸರ, ಹ್ಯಾಂಗೆ ರೀ ಅಂದ್ಲಕ್ಕಿ. ಇಲ್ಲ ತಂಗಿ, 2 ತೂತ ಹೊಡೆದು ನಟ್ಬಿಟ್ಟು ಹಾಕ್ತೀನಿ, ಆ 2 ತೂತ ಮುಚ್ಚಿ ಒಟ್ಟು ನಿನ್ನ ತೂತ್ ಕಾಂಡಾರ್ದಂಗೆ ಚಲೋತ್ನಾಗ ಮೂಗು ಕುಂದಿರ್ಸ್ತೀನಿ. ಆಯ್ತು ರೀ. ಸೋಮವಾರ ದಿನ ಬಂದ್ಲು. ಮುಂಜಾನೆ ಹೋಗಿ ದವಾಖಾನಿಗೆ ಹೋಗಿ 5-6 ತಾಸು ಆಪ್ರೇಷನ್, ಅದು ಅನಸ್ತೇಷ್ಯ ಕೊಟ್ಟು ಎಲ್ಲ ಮಾಡಿ ಮೂಗು ಕುಂದಿರ್ಸಿದ್ರು. ಸಂಜೆ ಮುಂದೆ 6 ಗಂಟೆ ಆಯ್ತು, ಎಲ್ಲ ಮೂಗಿಗೆ ಫಿಟ್ ಆಗಾಕ. ಒಂದು ದೊಡ್ಡ ಕನ್ನೋಡಿ ಇತ್ತು, ಕನ್ನೋಡಿ ಮುಂದೆ ನಿಂತಲು ಮೂಗು ಹಾಕ್ಕೊಂಡು ಆ ಮೂಗು ತೊಗೊಂಡು ಹಿಂಗೆ ಅಳಿಗಾಡಿಸೋದು, ಹಿಂಗೆ ಮಾಡೋದು, ಮ್ಯಾಗ ತೆಳಗ ಮಾಡೋದು, ಹಿಂಗೆ ಮಾಡಾಕತ್ತು. ಅವ್ರು ಕಂಪೌಂಡ್ರು ಬರೋರು, ಕುಂದಿರ್ಸಿ ಅದ ನೋಡಾಕತ್ತದ ಬಿಡು. 2.5 ತಾಸು ನಿಂತಲು. ಸಂಜೆ ಮುಂದೆ 8:30 ಆಯ್ತು, ಅಲ್ಲೇ ನಿಂತಾಳೆ. ನಾ ಕನ್ನೋಡಿ ಮುಂದೆ ಬರೀ ಮೂಗಿ ಅಳಿಗಾಡಿಸ್ತಾಳಾಕಿ. ಅವ ಡಾಕ್ಟ್ರ್ ಬಂದು, ಹುಚ್ಚುಗಟ್ಟಿ ಹೋಗಿ ಮನೆಗೆ ಹೋಗಿ ಸೆಣೆಕೈದು ಹೋಗಿ, ಏನೋ ಹೋಗಂಗಿಲ್ಲ ಹೋಗಂದವ. ಅಂದೊಳೆ ಬಂದ್ಲು ಊರಿಗೆ. ನಮ್ಮ ಊರಿಗೆ ಬರೋದಕ್ಕೆ 10:30 ಆಯ್ತು. ಮನೆಗೆ ಹೋಗಿ ಮಕ್ಕೋಬೇಕಿಲ್ರಿ, ಮನೆಗೆ ಹೋಗಿ ಮಕ್ಕೋಬೇಕಿಲ್ಲ. ಬಂದಕ್ಕೆ ಊರಾಗ ಹೊಸು ಮಂದಿ ಬಾಕ್ಲ ಬಡಿಯಾಕಿ, ಹೇಳ್ರಿ ಯಾಕ ನೀವೇನಂತಿದ್ರಿ ಮುಕ್ಕುಡ ಗಂಗವ್ವ, ಇನ್ನು ಮುಂದೆ ಅಂದ್ರೆ ಡೋಗಿನೇ ಕಟ್ಟಿತೀನಿ ನಿಮ್ಮದು. ಬ್ಯಾಟ್ರಿ ಹಿಡಿದು ತೋರ್ಸಾಕಿ. ಈಗ ನೋಡು ಹೊಸಬೆ ಮೂಗು ಕುದಿಸ್ಕೊಂಬಂದಿನ, ಒಂದೇ ಮುಕ್ಕುಡಿ ಅಂದಿರ ನಿಮ್ಮ ಡೋಗಿನೇ ಕಟ್ಟಿತೀನಿ ಅನ್ಬೇಡ್ರಿ ನಾಳಿನಿಂದ. ಯಾಕಲ್ದ ಹಿಂಗೆ ಎಲ್ಲರ ಮನೆಗೆ ಅಡ್ಡಾಡಿ ರಾತ್ರಿ ಬಂದು 3ಕ್ಕೆ ಮಕ್ಕೊಂಡ್ಲು ಮನ್ಯಾಗ. ಅದು ಅನ್ನೋದು ಹೆಂಗೆ ಹೋಗ್ತೈತ್ರಿ, ಆಕಿ ಮೂಗು ಕುಂದಿರ್ಸ್ಕೊಂಬಂದ್ರು ಮುಕ್ಕುಡಿನೇ ಅಂತಿದ್ರು ನಮ್ಮ ಊರಾಗ. ಮುಂದೆ ಬಾಗೇವಾಡಿ ಸಂತಿ ಸೋಮವಾರ ದಿನ. ಈಗ ಇಲ್ಲಿ ಆಗ್ಯದ ಈ ಕಡೆ ನಿಮ್ಮ ತೆಲಗಿ ರೋಡಿಗೆ. ಮೊದಲು ಇಲ್ಲಿ ಹಳೆ ಸಂತಿ ಮಾರ್ಕೆಟ್ ಅಂತ ಬಸವಣ್ಣಪ್ಪನ ಸರ್ಕಲ್ ಬಳಿ ಮಾರ್ಕೆಟ್ ಇತ್ತು ಸಂತೆದು. ನೀವು ನೋಡಿರಿ ಎಲ್ಲ ಗೊತ್ತಿಲ್ಲ. ಬರೇ ಮೊದಲಿಗೆ ಮೆಣಸಿಕಾಯಿ ವ್ಯಾಪಾರನೇ ಮಾಡ್ತಿದ್ದು ಕೋಡಿಗಳು, ಈಗ ಬಿಟ್ಟಾವ. ಮೊದಲು ಈ ಹಳೆ ಮಾರ್ಕೆಟ್ನ್ಯಾಗ ಬರೀ ಒಣ ಮೆಣಸಿಕಾಯಿನೇ ಮಾರ್ತಿದ್ದು. ರೋಡ್ನ್ಯಾಗ ಹೋದು ಎಲ್ಲ ಸೀನ್ಕೋತೆ ಹೊಕ್ಕಿದ್ವು ಈ ಬಸವಣ್ಣಪ್ಪನ ಸರ್ಕಲ್ನ್ಯಾಗ. ಬ್ಯಾಸಿಗೆ ಟೈಮ್ನ್ಯಾಗ ಹೋದು ಯಾವ ಹೊಕ್ಕವು ಸೀನ್ಕೋತೆ ಹೋಗೋದವು. ಈಗ ಈ ಕಡೆ ಆಗಿದ್ದು ಪುಣ್ಯಕ್ಕೆ ಬರೀ ಈಗೆಲ್ಲ ಹೂವು ಹಣ್ಣು ಹಚ್ಚಕತ್ತಾರೆ. ಮೊದಲು ಮೆಣಸಿಕಾಯಿನೇ ಮಾರ್ತಿದ್ದು ಕೋಡಿಗಳಲ್ಲಿ. ಏನಾಯಿತು, ವಾರಿಗೆ ಗೆಳತಿಯರು ಕೂಡಿ ಸೋಮವಾರ ದಿನ ಸಂತಿಗೆ ಬಂದ್ಲು ಬಾಗೇವಾಡಿಗೆ. ಅದಕ್ಕೆ ಈಸ್ ದಿನ ಮೂಗೇ ಇಲ್ಲ. ಒಂದು ನೆಗಡಿ ಗೊತ್ತಿಲ್ಲ, ಒಂದು ಕೆಮ್ಮು ಗೊತ್ತಿಲ್ಲ, ಒಂದು ಸೀನು ಗೊತ್ತಿಲ್ಲ. ಇವ ಡೈರೆಕ್ಟ್ ಕಲಸಲ್ಲಿ ಕೊಟ್ಬಿಟ್ಟಾನ ಡಾಕ್ಟ್ರ್. ಬಂದ್ಲು ಬ್ಯಾಸಿಗೆ ದಿನ ಮೆಣಸಿಕಾಯಿ ಮಾರವ ನೀರು ಹೊಡೆದ ಮ್ಯಾಗ ತೆಳಗ ಮಾಡಕ್ಕೆ ಹತ್ತಿಬಿಟ್ಟಿದ್ದ. ನಿಮ್ಮ ಮುಂದೆ ಹೇಳ್ತೀನಿ, ಹೊಯ್ತು ಒಮ್ಮೆ ಘಾಟ ಸಂಧ್ಯಾಗ ಹಾಸಿ ಹೊತ್ತೀನಿ ಅದಳಿಗೆ ಜಾಡಿಸಿ ಮೆದುಳಿಗೆ ಹೋದ್ಕೊಳ್ಳಿ ಹಾಂತ ಒತ್ತಗ ಬಾಯಿ ತೆಗೆದು ತಳ್ಯಾಕೆ ಮಾಡಿ ಸೀತ್ಬಿಟ್ಲು. ನಟ್ಬೊಟ್ಟು ಹುಚ್ಚಿ ಮಂದಿ ಕಾಲ ಹೊಂಟು ಬಿಡ್ತು ಮೂಗ. ಯವ್ವೋ ನನ್ನ ಮೂಗ ಅಲ್ಲಿ ಹೋತು ಇಲ್ಲಿ ಹೋತು, ಅಲ್ಲಿ ಹೋತು ಇಲ್ಲಿ ಹೋತು, ನನ್ನ ಮೂಗ ಯವ್ವ ಅನ್ನಕ್ಕಿ. ಮನುಷ್ಯರು ಮಾಡಿದ ಮೂಗ ಉಚ್ಚಿ ಬೀಳ್ತಾವ. ನಮ್ಮ ಏನಾರ ಬಿದ್ದಾವ, ನೀವು ಬಿದ್ದಾವನ್ ಬೀಳ್ತಾವನಿ. ಎಂಥ ಸೀನಿಗರ ಬಿದ್ದಾವ, ಎಂಥ ಕೆಮ್ಮಿಗರ ಬಿದ್ದಾವ. ಮನುಷ್ಯರು ಮಾಡಿದ್ದು ಶಾಶ್ವತ ಅಲ್ಲ, ಭಗವಂತ ಮಾಡಿದ್ದು ಭಾಳ ಶಾಶ್ವತ ಅದ. ಅವನನ್ನು ನಾವು ಏಟು ಸ್ಮರಣ ಮಾಡಿ ಅವನನ್ನು ಏನು ನೆನೆಸಿದ್ರು ಸಹಿತ ಈ ಜಗತ್ತಿನೊಳಗೆ ಕಡಿಮೆನೆ. ಇಲ್ಲಿ ನಮಗೆಲ್ಲವನ್ನ ಸಂರಕ್ಷಣೆ ಮಾಡಾಮ, ಎಲ್ಲರಿಗೆ ಅನ್ನ ಕೊಡಾಮ, ಎಲ್ಲರಿಗೂ ಸಹಿತ ಸಾಕಿ ಸಲುವ ಯಾರು ಹೊತ್ತು ಕೇಳಿದರೆ ಭಗವಂತನೇ. ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಅವನನ್ನು ಸಮಯ ಸಿಕ್ಕಾಗ ಸಮಯ ಬಿಡು ಮಾಡಿಕೊಂಡು ಆತನನ್ನು ನೆನೆಸಿದ್ವಿ ಅಂತಂದ್ರೆ ನಮ್ಮ ಜನ್ಮ ಅಂತಕ್ಕಂಥದ್ದು ಸಾರ್ಥಕ ಆಗುತ್ತದೆ ಅನ್ನುವಂಥ ಮಾತುಗಳನ್ನು. ರೈಲಿನಲ್ಲಿ ಓಡಾಡಿ ಬಂದೆ, ಹಲವಾರು ಬೋಗಿಗಳನ್ನು ತಿರುಗಾಡಿ ಬಂದೆ, ಆದರೆ ರೈಲಿನ ಚಾಲಕ ಕಾಣಲೇ ಇಲ್ಲ.
ರೈಲಿನ ಒಳಗಿರುವಂಥ ಸಂದರ್ಭದೊಳಗೆ ರೈಲು ನಡೆಸುವಂಥ ಚಾಲಕ ಕಾಣಂಗಿಲ್ಲ. ಅದಕ್ಕೆ ಅವರು ಬರೀತಾರ, ರೈಲಿನೊಳಗೆ ಅಡ್ಡಾಡಿ ಬಂದೆ, ಹಲವಾರು ಬೋಗಿಗಳನ್ನು ತಿರುಗಾಡಿ ಬಂದೆ, ರೈಲಿನ ಚಾಲಕ ಕಾಣಲೇ ಇಲ್ಲ. ಹಾಗಾದರೆ ಈ ಜಗದ ಚಾಲಕ ಸಕ್ಕರೆಯೊಳಗೆ ಸಿಹಿ ಅಂತ ನಮಗೆ ಗೊತ್ತೈತಿ, ತಿಂದ್ರೆ ನಾಲಿಗೆಗೆ ರುಚಿ ಅನಿಸ್ತದ. ಆ ಸಿಹಿನ ತೋರಿಸ್ರಿ ಅಂದ್ರೆ ತೋರ್ಸಕ್ಕಾಗತ್ತೇನು? ಆಗುವುದಿಲ್ಲ. ಮೆಣಸಿನಕಾಯಿಯೊಳಗೆ ಖಾರ ಐತಿ, ಅದು ನಮಗೆ ಗೊತ್ತೈತಿ, ತಿಂದ್ರೆ ಖಾರ ಹತ್ತದ ಅಂತ ನಮಗೆ ಗೊತ್ತೈತಿ. ಆ ಖಾರ ತೋರಿಸ್ರಿ ಅಂದ್ರೆ ತೋರ್ಸಕ್ಕಾಗುತ್ತದೇನು? ಆಗುವುದಿಲ್ಲ. ನಮಗೊಂದು ಸತ್ಯ ಗೊತ್ತಿರಬೇಕು, ಈ ಜಗತ್ತಿನೊಳಗೆ ಹಿಂದಿರುವಂಥ ಶಕ್ತಿ ಆತನದ್ದು. ಆತ ಈ ಜಗತ್ತಿನೊಳಗ ಎಲ್ಲರನ್ನ, ಅವರು ಇವರು ಮನುಷ್ಯರ ಬಳಿ ನಮ್ಮೊಳಗೈತಿ ಭೇದ ಭಾವ, ಅವರು ನಾವು. ಆದರೆ ದೇವರ ಬಳಿ ಯಾವ ಗುಣನೂ ಇಲ್ಲ. ದೇವರಿಗೆ ಎಲ್ಲರೂ ನನ್ನವರೇ. ಬಸವಣ್ಣನವರು ಬರೀತಾರ, ಇವನಾರವ ಎಂದೆನಿಸಿದರಯ್ಯ, ಇವನಮ್ಮವ. ಈ ಜಗತ್ತನ್ನು ಪ್ರೀತಿಸುವಂಥ ಗುಣ ದೇವರ ಬಲ್ಲಿ, ಶರಣರ ಬಲ್ಲಿ, ಮಹಾತ್ಮರ ಬಲ್ಲಿ ಈ ಜಗತ್ತಿನೊಳಗೆ ಎಂದೂ ಕೂಡ ನಡೆದುಕೊಂಡೇ ಬಂದದೆ. ಆದರೆ ಮನುಷ್ಯನ ಬಲ್ಲಿ ನೀವು ಕರೆ ಪ್ರಮಾಣಿಸಿರಿ ಎಂದು ಹೇಳ್ರಿ, ಎಷ್ಟು ಮಂದಿ ಕುಂತೀರಿ? ದೇವ್ರ ಗುಡಿಗೆ ನೀವೆಲ್ಲ ಹೋಗಿರ್ತೀರಿ, ದಿನಾಂತರೂ ಹೋಗತ್ತೀರಿ. ಹೋದಾಗ ಅಪ್ಪಿ ತಪ್ಪಿ ಒಂದು ದಿವಸ ನಮ್ಮೂರಿಗೆ ಚಲೋ ಆಗಲಿ, ಕೊಲ್ಲಾರಕ್ಕೆ ಚಲೋ ಆಗಲಿ, ಮಗ್ಗಲು ಓಣಿಗೆ ಚಲೋ ಆಗಲಿ ಅಂತ ಒಬ್ಬರು ಬೇಡ್ಕೊಂಬಂದಿರೇನು? ಯಾಕ್ರಿವ ಬೇಡ್ಕೊಂಬಂದಿರೆ? ಇಲ್ಲ, ಬರೇ ನಮ್ಮದೇ ಬೇಡ. ನಮ್ಮ ಮನ್ಯಾಗ ಹಂಗಾಗಲಿ, ನಮ್ಮ ಮನೆಯವ್ರಿಗೆ ಹಿಂಗಾಗಲಿ, ನಮ್ಮ ಮನೆಯವರೇ ಉದ್ಧಾರ ಆಗಲಿ, ನಾನೇ ಉದ್ಧಾರ ಆಗಲಿ. ಮಗ್ಗಲ ಮನೆಯವ್ರ ಬಗ್ಗೆ ಬೇಡ್ಕೊಳಂಗಿಲ್ಲ, ಬಾಜು ಓಡಿ ಬಗ್ಗೆ ಬೇಡ್ಕೊಳಂಗಿಲ್ಲ, ಊರಿಗೆ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಬೇಡಂಗಿಲ್ಲ ನಾವು. ನೋಡ್ರಿ ಎಷ್ಟು ಸಣ್ಣ ಗುಣ ನಮ್ಮ ಬಲ್ಲಿ. ಈ ಗುಣ ಶರಣರ ಬಳಿ ಬಂದಿದ್ರೆ ಈ ಜಗತ್ತು ಏನಾಗಿರಬಾರ್ದು. ಮನುಷ್ಯನಿಗೆ ಶರಣರಿಗೆ ಇಷ್ಟ ವ್ಯತ್ಯಾಸ. ಏನು ವ್ಯತ್ಯಾಸ? ಒಂದೇ ಒಂದು ಸಣ್ಣ ಉದಾಹರಣೆ ಹೇಳಿ ನನ್ನ ಪ್ರವಚನಕ್ಕೆ ವಿರಮಿಸ್ತೇನೆ ನಾನು. ನಮ್ಮ ಕಡೆ ನಾವು ಕಟ್ಟಿ ಕಂಪ್ನಿ ಮ್ಯಾಳ ಅಂತೀವಿ, ನಮ್ಮ ಊರಾಗ ಅಂಥವು ಎಲ್ಲ ಇರ್ತಾವೆ. ಮನೆಯಾಗಿನವ್ರಿಗೆ ಬೇಸರ, ಮಾಡ್ಕೊಂಡವ್ರಿಗೆ ಬೇಸರ, ಓಣ್ಯಾನವ್ರಿಗೆ ಬೇಸರ, ಊರನವ್ರಿಗೆ ಬೇಸರ. ಮನೆ ಕೂಳು ತಿಂದು ಬರೇ ಊರು ಮಂದಿದೆ ಮಾತಾಡೋದು. ಅಂಥವು ಎಲ್ಲ ಊರಾಗ ಒಂದು 4 ಇದ್ದೇ ಇರ್ತಾವೆ. ನಮ್ಮ ಊರಾಗೂ ಒಂದು 4 ಮಂದಿ ಅಂಥವ. ಒಂದು ಕಾರ್ಯಕ್ರಮ ಬಂತು, 4 ಮಂದಿ ಕೂಡಿ ಹೋಗಮ್ಮ ದೋಸ್ತ, ಯಾಕಾಗೋಲ್ಬೇಕಂತ 4 ಮಂದಿ ಕೂಡಿ ಹೋದರು. ಸಂಜೆ ಮುಂದೆ ಕುಬ್ಸದ ಕಾರ್ಯಕ್ರಮ. ಹೋಗೋ ಮುಂದಾಗ ಹೊಳಿ ದಾಟ್ಕೊಂಡು ಹೋಗ್ಬೇಕಾಗಿತ್ತು ಆ ಊರಿಗೆ. ಹೋಗೋ ಮುಂದಾಗ ಸಂಜೆ ಟೈಮ ಪುಟ್ಟಿ ಅಂತೀರಿ, ಏನಂತೀರಿ ನೀವು? ಸಣ್ಣ ಬರ್ತಾವಲ್ರಿ ಅವು, ಪುಟ್ಟೇನ್ರಿ? ಆ ಪುಟ್ಟ್ಯಾಗ ಹೋದ್ರು. ಕಾರ್ಯಕ್ರಮ ನಡೀತು, ಮೆರವಣಿಗೆ ಆಯಿತು, ಊಟ ಎಲ್ಲ ಮುಗಿದಕ್ಕೆ ರಾತ್ರಿ 10 ಗಂಟೆ ಆಯಿತು. ಆ ಮನೆಯವ್ರು ಏನಂದ್ರು, ತಮ್ಮ ಹೋಗಕ್ಕೆ ದಾರಿ ಇಲ್ಲ, ಹೊಳಿ ದಾಟ್ಕೊಂಡು ಹೋಗ್ಬೇಕು, ಹೊಳೆಗೆ ಹೆಂಗೆ ಹೋಗ್ಕಿರಿಪ್ಪ, ಮುಂಜಾನೆ ಎದ್ದು ಹೋರಿ ಅಂತ ಆ ಮನೆಯವರು ಅಂದರು ಮಾನವೀಯತೆ ದೃಷ್ಟಿಯಿಂದ. ಇವು ಏನಂದು, ಇಲ್ರಿ ನಾವು ಹೋಗೇಬೇಕು, ನಾವು ಹೋಗಲಿಲ್ಲ ಅಂದ್ರೆ ನಮ್ಮ ಊರಾಗ ಬೆಳಕಿ ಆಗಲ್ಲ ಅಂದಿವು. ನಾವು ಹೋದರೆ ನಮ್ಮ ಊರಾಗ ಸೂರ್ಯ ಬರ್ತಾನೆ, ಇಲ್ಲಾಂದ್ರೆ ಬೆಳಕಿ ಆಗಲ್ಲ ನಮ್ಮ ಊರಾಗ. ಬ್ಯಾಡ್ರು, ಹೊಳಿ ದಾಟ್ಕೊಂಡು ಹೋಗ್ಬೇಕು, ಹೈರಾಣಕ್ಕೆ ಬಿದ್ದಿರಿ, ಬ್ಯಾಡ. ಇಲ್ರಿ ನಾವು ಹೋಗವ್ರೆ ಅಂದ್ಮೇಲೆ ಹೋರಿ ಅಂದ್ರು. 4 ಮಂದಿ ಬಂದು ಹೊಳಿ ದಂಡಿಗೆ. ಒಬ್ಬ ದೋಸ್ತ, ಕಮ್ಮಗೆ ಉಂಡಿದ್ದೇವೆ, ಹುಗ್ಗಿ ಉಂಡಿದ್ದೇವೆ, ಮಕ್ಕೊಂಬಿಟ್ರೆ ಸುಮ್ಮನೆ ನಿದ್ದೆ ಹಾಕಿತ್ತು, ಮುಂಜಾನೆ ಅದು ಹೊಕ್ಕಿದ್ದೇವೆ, ದೊಡ್ಡ ಶಾಣ್ಯರ್ಗೈತೆ ತಿರ್ಕೊಂಬಂದುಬಿಟ್ಟು. ದೋಸ್ತ ಏನಾಗ್ಯದ? ಏನ್ರಾಗ್ಯದೇನು? ವಯಸ್ಸೈತಿ, ರಟ್ಟ್ಯಾಗ ಶಕ್ತಿ ಐತಿ, ಅಲ್ಲಿ ಲೈಟ್ ಕಾಣುತ್ತಲ್ಲ, ಅದು ನಮ್ಮೂರ ದಂಡಿನೇ. 4 ಮಂದಿ ಅಂಗಿ ಕಳೆದು ಈಸ್ ಬಿದ್ದು ಬಿಡಮ್ಮು. ಆ ಲೈಟ್ ನೋಡ್ಕೊಂತ ಈಸಾಡ್ಕೊಂತ ಹೋಗಿಬಿಡಮ್ಮು, ನಮ್ಮೂರಿಗೆ ಹೋಗ್ಬಿಡ್ತೀವಿ. ಇನ್ನೊಬ್ಬವೇನಂದ, ಇದು ಬಾವಿ ಎಲ್ಲ ಅಪ್ಪಿ ಹೊಳಿ ಐತಿದು, ಯಾಕಡ್ಯಾರ ಜರಾ ಸುಳು ತಪ್ಪಿತಂದ್ರೆ ಸೀದಾ ಆಲಿಮಟ್ಟಿ ಗೇಟ್ನಾಗೆ ಸಿಕ್ಕೋತೀವಿ ನಾವು ಹೆಣ್ಗಳು ಅಂತ ಅವ. ಹಂಗೂ ಬೇಡ ಹಿಂಗೂ ಬೇಡ, ಮತ್ತು ಮಾಡೋದು ಹೆಂಗ? ಈಸಾಡಕ್ಕೂ ಬೇಡ, ವಸ್ತಿ ಇರ್ತೀನಿ ಅಂದ್ರೆ ಕರ್ಕೊಂಡು ಬಂದಿರಿ, ಹೊಳ್ಳಿ ಹೋದ್ರೆ ಕಿಮ್ಮತ್ ಕಮ್ಮಿ, ಹೆಂಗೆ ಮಾಡೋದು? ಈಗ ಏನು ದೇವ್ರದ ನಡಿ ಮುಂದಕ್ಕೆ ಹೋಗೋಣ ಅನ್ನೋದಕ್ಕೆ ಒಬ್ಬ ಏನು ಮಾಡಿದ್ದ, ಮುಂದಕ್ಕೆ ಬಂದರು. ಬರೋದಕ್ಕೆ ನಾ ಪುಟ್ಟಿ ಒಬ್ಬ ಡಬ್ಬ ಹಾಕಿ ಅಲ್ಲೇ ಹುಟ್ಟಿಟ್ಟು ಮನೆಗೆ ಬಂದಿದ್ದ. ಒಬ್ಬ ಅಂದ, ನೋಡು ಈಸಾಡೋದು ಒಲ್ಲೆ ಅಂದ್ರಿ, ಅವ್ರ ಮನ್ಯಾಗ ಇರಾಕ ಒಲ್ಲೆ ಅಂದ್ರಿ, ದೇವ್ರೆಟ್ಟು ದೊಡ್ಡವ, ಇಲ್ಲೇದಾನ ದೇವ್ರ. ಪುಟ್ಟೈತಿ, ಹುಟ್ಟೈತಿ, 4 ಮಂದಿ ಗಟ್ಟುಳ್ಳವ್ರು ಅದೀವಿ, ಯಾಕೆ ಚಿಂತೆ ಮಾಡೋದು? ಹೊಳಸ್ರಿ ಪುಟ್ಟಿ, ಕುಂತು ಬಿಡೋಣಂತ 4 ಮಂದಿ ಕುಂತೇ ಬಿಟ್ರು. ಕುಂತ ಮ್ಯಾಗ ಒಬ್ಬಂಗೆ ವಿಚಾರ ಬತ್ತತ್ತ, ಈ ಕಾರ್ನ್ಯಾಗ ಕ್ರೋಸರ್ನ್ಯಾಗ ಟೇಪ ಹಾಡ ಇರ್ತಾವು, ಟೈಮ್ ಪಾಸ್ ಆಕೈತಿ, ಇದ್ರಾಗ ಹ್ಯಾಂಗೆ ಮಾಡೋದು ಅನ್ನತ್ತವ. ಬಂದು ಹುಚ್ಚುಗಟ್ಟಿಗೊಳೆ ಅಂದ. ಹೊಳ್ಳಿ ನೋಡ್ತಾರ, ಅವ ಏನು ಅನ್ಬೇಕು?
ಅಲ್ಲೋ ಹಗ್ಗ ತಗೊಂಡು ಕಟ್ಟಿದ ಪುಟ್ಟ್ಯಾಗ ಕುಂತು ಹಿಂಗೆ ಕುಂತೀರಿ, ಹುಟ್ಟು ಹಾಕೋತ ಹುಚ್ಚುಗೊಟ್ಟುಗಳೇ ತೆಳಗಿಳಿರಿ ಅಂದವ. ಎಲ್ಲಿ ಕೂತಾವ? ಎಲ್ಲಿ ಕೂತಾವ? ದಂಡೆಗೆ ಕೂತಾವ. ಬೆಳಗನ ಹುಟ್ಟಾಕ್ಯಾವ, ಬೆಳಗನ ಪದ ಹಾಡ್ಯಾವ. ಎಲ್ಲಿ ಹೋಗ್ಯಾವ? ಎಲ್ಲಿ ಹೋಗೇ ಇಲ್ಲ, ಮಣ್ಣ ಅಲ್ಲೇ ಕೂತಾವ, ದಂಡೆಗೆ ಕೂತಾವ. ಮನುಷ್ಯನ ಜೀವನನೂ ಹಂಗ. ದೇವರು ಭಾಳ ಶಾಣ್ಯವ. ಈ ಪ್ರಪಂಚ ಅನ್ನುವಂಥ ಹೊಳಿಯೊಳಗ, ಸಂಸಾರ ಅನ್ನುವಂಥ ಪುಟ್ಟಿಯೊಳಗೆ ನಮ್ಮನ್ನು ಕುಂದರ್ಸ್ಯಾನ. ಆ ಪುಟ್ಟಿಗೆ ಹಂಗ ಬಿಟ್ಟಿಲ್ಲವ. ಬರಬಾರದಿತ್ತಪ್ಪ ನಾಮದಲ. ಯಾರ ಕಳ್ಕೊಂಡಿವಿ ಅಂತಂದ್ರೆ ಜೀವನದಾಗ ಮ್ಯಾಲ ಹೇಳಕ್ ಆಗಂಗಿಲ್ಲ. ಒಂದೇ ಒಂದು ಸಣ್ಣ ಉದಾಹರಣೆ ಹೇಳಿ ನನ್ನ ಪ್ರವಚನ ಮುಗಿಸ್ಬಿಡ್ತೀನಿ ನಾನು. ಈ ನಾಡಿಗೆ ಹೆಸರಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಹಂಸರು ಮದುವೆ ಆಯಿತು. ಶಾರದಾದೇವಿ ಎನ್ನುವಂಥ ತಾಯಿಯನ್ನು ಮದುವೆ ಮಾಡಿಕೊಂಡ್ರು, ಗೃಹಿಣಿಯನ್ನು ಮದುವೆ ಮಾಡಿಕೊಂಡ್ರು. ಮದುವೆ ಮಾಡಿಕೊಂಡ ಬಳಿಕ ಈ ಜಗತ್ತಿನ ಲೌಕಿಕದ ನಿಯಮದಂತೆ ಮೊದಲನೇ ರಾತ್ರಿಗೆ ಸಿದ್ಧ ಆಯಿತು. ಮೊದಲನೇ ರಾತ್ರಿ ದಿವಸ ಜನಸಾಮಾನ್ಯರು ಹೇಳಿದರು, ಕೈಯೊಳಗೆ ಹೂವಿನ ಹಾರ ತಗೊಂಡು ಹೋಗ್ರಿ ಒಳಗ ಅಂದರು. ಜನಗಳ ಒತ್ತಾಯಕ್ಕೆ ಹೂವಿನ ಹಾರ ತಗೊಂಡ್ರು. ತಮ್ಮ ಮನಸ್ಸು ತಿಳಿದಂಗೆ ಒಂದು ರುದ್ರಾಕ್ಷಿ ಹಾರ ತಗೊಂಡ್ರು. ಮಾಡಿಕೊಂಡಿರ್ತಕ್ಕಂಥ ಧರ್ಮ ಪತ್ನಿಯ ಮುಂದೆ ನಿಂತು ಎರಡೂ ಹಾರ ಹಿಡಿದು ಹೇಳ್ತಾರ, ಈ ಹೂವಿನ ಹಾರ ಹಾಕಿದೆ ಅಂದ್ರೆ ಖಂಡ ಸುಖ ಸಿಗ್ತದ, ರುದ್ರಾಕ್ಷಿ ಹಾರ ಹಾಕಿದೆ ಅಂದ್ರೆ ಅಖಂಡ ಸುಖ ಸಿಗ್ತದ, ಯಾವ್ದು ಹಾಕಲಿ ಅಂತ ಹೇಳಿದ್ರು ಅವರು. ಆ ತಾಯಿ ಅಂತಾಕಿ, ನನಗೆ ಖಂಡ ಸುಖ ಬೇಡ, ರುದ್ರಾಕ್ಷಿ ಹಾರನ ಹಾಕ್ರಿ, ಅಖಂಡ ಸುಖ ಸಿಗಲಿ ಅಂತಂದ್ರೆ ಆವತ್ತಿನಿಂದ ತಾಯಿ ಅಂತ ತಿಳ್ಕೊಂಡು ಜಗತ್ತಿಗೆ ಪೂಜೆ ಮಾಡಿದ್ರು ಅನ್ನುವಂಥ ವಿಚಾರ ತಮ್ಗಳಿಗೆ ನೆನಪಿರಬೇಕು. ಒಂದು ಕ್ಷಣ, ಒಂದು ಗಳಿಗೆ ಮನುಷ್ಯನ ಜೀವನದೊಳಗೆ ಅದ್ಭುತವಾಗಿರ್ತಕ್ಕಂಥದ್ದು ಬರ್ತದೆ. ಈ ನಾಡಿನೊಳಗೆ ಹೆಸರಾಗಿರ್ತಕ್ಕಂಥ ಮದರ್ ತೆರೇಸಾ ಅನ್ನುವಂಥ ತಾಯಿ ಪಶ್ಚಿಮ ಬಂಗಾಳದ ಒಂದು ಸ್ಲಮ್ ಬೋರ್ಡಿಗೆ ಹೋಗಿರ್ತಾಳ. ಭಾಳ ಜನ ಹೇಳಿರ್ತಾರ, ಸಣ್ಣ ವಯಸ್ಸು 16 ವರ್ಷದ ತಾರುಣ್ಯದ ಬದುಕು ಆ ತಾಯಿದು. ಸ್ಲಮ್ ಬೋರ್ಡಿಗೆ ಹೋಗಿರ್ತಾಳ. ಆ ಸ್ಲಮ್ ಬೋರ್ಡಿಗೆ ಹೋದಾಗ ಅಲ್ಲಿ ಮಕ್ಕಳು, ಅಲ್ಲಿ ಪರಿಸ್ಥಿತಿ, ಒಂದು ಹೊತ್ತಿನ ಊಟಕ್ಕೂ ಸಹಿತ ಪರಿತಪಿಸ್ತಿರ್ತಾರವರು. ಒಂದಿಷ್ಟು ಏನಾರ ಸಹಾಯ ಮಾಡಬೇಕಂತ ತಿಳ್ಕೊಂಡು ಒಂದು 20-25 ಬ್ರೆಡ್ಗಳನ್ನು ತಗೊಂಡು ಮದರ್ ತೆರೇಸಾ ಸ್ಲಮ್ ಬೋರ್ಡಿಗೆ ಹೋಗಿರ್ತಾಳೆ ಪಶ್ಚಿಮ ಬಂಗಾಳದೊಳಗೆ. ಅಲ್ಲಿರ್ತಕ್ಕಂಥ ಹುಡುಗರು ಆ ಬ್ರೆಡ್ಗಳನ್ನು ನೋಡಿದಗಳೇ ಓಡೋಡಿ ಬಂದು ಮುಂದೆ ನಿಂತರು. ಆ ಹುಡುಗರಿಗೆ ಒಂದೊಂದು ಬ್ರೆಡ್ ಆ ತಾಯಿ ಕೊಟ್ಲು. ಆ ಹುಡುಗರು ತಿಂತಾವು, ಅದನ್ನು ಕುತೂಹಲದಿಂದ ನೋಡ್ಬೇಕಂತ ಹಿಂಗೆ ಕೈ ಕಟ್ಟಿ ನಿಲ್ತಾಳ. ಆ ಹುಡುಗರು ತಿನ್ನಂಗಿಲ್ಲ. ಆ ಹೆಣ್ಮಗಳು ಕೇಳಿದ್ಲು, ಯಾಕೆ ತಿಂತಿಲ್ಲ ನೀವು ಅಂತ ಕೇಳಿದ್ಲು. ನಿಮಗೆ ಹಸಿವೈತಿ, ತಗೊಂಡು ಬಂದೀನಿ, ತಿನ್ರಿ ಅಂತಂದ್ಲು. ಆ ಹುಡುಗರು ತಿನ್ನಲಿಲ್ಲ. ಯಾಕೆ ತಿನ್ನಲಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಆ ಹುಡುಗರು ಹೇಳಿದ್ವು, ಅವ್ವ ನೀ ಇವತ್ತು ಕೊಟ್ಟು ಇವತ್ತು ತಿಂದ್ಯಾ ಅಂದ್ರೆ ಹೊಟ್ಟೆ ತುಂಬುತ್ತದ, ನಾಳಿಗೇನು ನಾಳೆ ಹಸಿವು ಬಂದಾಗ ಯಾರು ಕೊಡ್ಬೇಕು ನಮಗೆ? ಅದಕ್ಕೆ ಈ ಬ್ರೆಡ್ ಮನೆಯೊಳಗೆ ಇಟ್ವಿ ಅಂತಂದ್ರೆ ಐತಿ ಅನ್ನುವಂಥ ನಂಬಿಕೆನೇ ನಮಗೆ ಹೊಟ್ಟೆ ತುಂಬಿಸ್ತದ ಅಂತ ಅಂದ ಮಾತು ಆ ತಾಯಿನ ಹೆಂಗೆ ಮಾಡ್ತು ಅಂತಂದ್ರೆ ಆ ಕ್ಷಣ ಇಡೀ ಜೀವನ ತ್ಯಾಗ ಮಾಡ್ತಾಳ. ಈ ದೇಶದೊಳಗೆ 56,000 ಮಂದಿನ ಸಾಕತಾಳ. ಈ ಜಗತ್ತಿಗೆ ಲೋಕ ಪೂಜ್ಯತೆ ಆಗಿ ಆ ಜಗತ್ತಿನೊಳಗೆ ನಿಲ್ಲುತ್ತಾಳ ಆ ತಾಯಿ. ಒಂದು ಕ್ಷಣ, ಒಂದು ಗಳಿಗೆ ಈ ಕೋಲಾರ ಪಟ್ಟಣದೊಳಗೆ 7 ದಿವಸ ವಸಂತದ ಗಾಳಿ ಬೀಸಿದಂಗ ಯಾರೂ ಇದನ್ನು ಮಿಸ್ ಮಾಡಿಕೊಳ್ಬೇಡ್ರಿ. ಈ ಕ್ಷಣ ನಿಮಗೆ ಹೊಳ್ಳಿ ಬರ್ತದೋ ಇಲ್ಲೋ ಗೊತ್ತಿಲ್ಲ, ಬಂದಿರುವಂಥ ಕ್ಷಣವನ್ನು ಯಾರೂ ಕಳೆದುಕೊಳ್ಬೇಡ್ರಿ ಅನ್ನುವಂಥ ಮಾತು, ಕಳಕಳಿಯ ಮಾತನ್ನು ಹೇಳಿ ಇವತ್ತಿನ ಪ್ರವಚನ ಸುಮ್ಮನೆ ನಿಮಗೆ ಸಾಂಕೇತಿಕವಾಗಿ